ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ವಸಂತರಾಜ. ಈ ಒಂದು ಉರಿ ಬಿಸಿಲಲ್ಲಿ ಬದುಕೋದೇ ಕಷ್ಟ ಅಂತ ಅನ್ನಿಸ್ಬಿಟ್ಟಿದೆ. ಅಂಥದ್ರಲ್ಲಿ ಯುಗಾದಿ ಹಬ್ಬ ಬೇರೆ, ಅದರಲ್ಲಿ ಚಿಕನ್ ಮಟನ್ ಇಂದ ಹಿಡಿದು ಎಲ್ಲ ತರಕಾರಿ ಹಣ್ಣು ಹೂವು ಎಲ್ಲ ಹಬ್ಬ ಇದೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಜನರಿಗೆ ಗೊತ್ತಾಗ್ತಾ ಇಲ್ಲ, ನಮಗೆ ಸ್ಯಾಲ್ರಿ ಕಡಿಮೆ ಬರುತ್ತೆ, ಹಬ್ಬನ ಹೆಂಗೆ ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಜೊತೆಗೆ ಸೊ ಅವ್ರು ಬರೋದೇ ಕಮ್ಮಿ ಸ್ಯಾಲ್ರಿ. ನಾವು ಏನು 1000 ರೂಪಾಯಿ ಬಂದರೆ ನಾವು 500 ರೂಪಾಯಲ್ಲಿ ಹಬ್ಬ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಸೊ ಜನ ಹೆಂಗೆ ಹಬ್ಬ ಮಾಡ್ತಾರೆ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಬನ್ನಿ ಜನರ ಹತ್ರನೇ ಮಾತಾಡ್ಸೋಣ. ಸರ್, ಹೆಂಗಿದೆ ಹಬ್ಬದ ವಾತಾವರಣ? ಹಬ್ಬ ವಾತಾವರಣ ಎಲ್ಲ ಹೆಂಗೆ ಚೆನ್ನಾಗೇ ಇದೆ. ಎಲ್ಲ ರೇಟ್ ಜಾಸ್ತಿ ಇದೆ, ಏನು ಮಾಡೋದು, ಹಬ್ಬ ಹೆಂಗೆ ಮಾಡೋದು? ಸೊ ಫುಲ್ ಜಾಸ್ತಿ ಆಗಿದೆ, ಮತ್ತೆ ಎಲ್ಲ ರೇಟ್ ಎಲ್ಲ ಜಾಸ್ತಿ. ಬಿಡಿ ಹೂವನೇ 100 ರೂಪಾಯಿ ಹೇಳ್ತಾ ಇದ್ದಾರೆ ಕಾಲು ಕೆಜಿ. ಹೆಂಗೆ ಏನು ಮಾಡೋದು? ಹಾರ ಎಷ್ಟು ಅಲ್ಲಿ? ಇಲ್ಲೆಲ್ಲ ಎಲ್ಲ 3000 5000 ಕೇಳ್ತಾ ಇದ್ದಾರೆ. ಆ ಗಾಡಿಗಳಿಗೆ ಪೂಜೆ ಮಾಡೋಕ್ಕೆ ಹೂವನೇ ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಹಬ್ಬ ಮಾಡೋಕ್ಕೆ ಹಬ್ಬ ಮಾಡೋಕ್ಕೆ ಇನ್ನೇನು ಪೇಮೆಂಟು ಕಮ್ಮಿ ಇದೆ, ಏನು ಮಾಡೋಣ? ಹಬ್ಬ ಮಾಡೋದಕ್ಕೆಲ್ಲ ಕಮ್ಮಿ ಜಾಸ್ತಿ ಹೇಳ್ತಾ ಇದ್ದಾರೆ ಕಾಸೆಲ್ಲ. ಏನು ಮಾಡೋದು ಹಬ್ಬ ಮಾಡೋದು? ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಫುಲ್ ಡಿಮ್ಯಾಂಡ್ ಇದೆ. ಏನೋ ಒಂದು ಕಾಲು ಕೆ ಜಿ 80 ರೂಪಾಯಿ ಹೇಳ್ತಾರೆ. ಎಲ್ಲಿಂದ ಹೋಗೋಣ ಕಾಲು ಕೆ ಜಿಗೇನೆ? ಏನು ಕೆ ಜಿ 80 ರೂಪಾಯಿ ಇರೋದು, ಇವಾಗ ಕಾಲು ಕೆ ಜಿನೇ 80 ರೂಪಾಯಿ ಬಂದಿದೆ. ಏನು ಮಾಡೋಣ? ಕಷ್ಟ ಅಲ್ಲ? ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗೋಗಿದೆ ಸರ್. ಇಂಥದ್ರಲ್ಲಿ ಹಬ್ಬ ಹೆಂಗೆ ಮಾಡೋಣ ಹೇಳಿ? ಹೂವು ತೊಗೊಂಡೋಗಿ ಬಂದಿದ್ರೆ ರೇಟ್ ಹೇಳ್ತಾ ಇದ್ದಾರೆ. ನಾವು ತೊಗೊಂಡೋಗಿ ಏನು ಮಾರೋದು? ಬೀದಿ ವ್ಯಾಪಾರ ನಾವು ಏನು ನಮ್ಗೆ ಕಷ್ಟ ಆಗ್ತಾಯಿದೆ, ತೊಗೊಂಡೋಗ್ತಾ ಇಲ್ಲ. ಎಲ್ಲ ರೇಟ್ ಕೇಳ್ಕೊಂಡು ನೋಡಿ ಬ್ಯಾಗ್ ತೊಗೊಂಡು ಖಾಲಿ ಬರ್ತಾಯಿದ್ದೀನಿ. ಕೈಯಲ್ಲಿರೋ ದುಡ್ಡು ನಾವು ಹೂವು ತೊಗೊಳಕ್ಕೆ ಆಗ್ತಾಯಿಲ್ಲ. ನಾವು ಏನು ಮಾಡೋದು? ತೊಗೊಂಡ್ರೆ ತೊಗೊಳ್ಳಿಲ್ಲ ಅಂದರೆ ಹೋಗಿ ಅಂತಾರೆ. ಪಾಪ ಅವರು ವ್ಯಾಪಾರ ಮಾಡೋರೆ, ಅವರ ತೊಗೊಂಡೋಗಿ ನಾವು ವ್ಯಾಪಾರ ಮಾಡೋರು. ನಾವು ಏನು ಮಾಡೋದು? ನಮ್ಮಂಥ ಬಡವ್ರಿಗೆ ಕಷ್ಟನೇ ಇದು. ಅಷ್ಟೇ ನಾನು ಇಷ್ಟಪಡೋದು ಹೇಳೋದು. ಇವಾಗ ಹೆಂಗಿದೆ? ಪರವಾಗಿಲ್ಲ, ಸ್ಟಾರ್ಟಿಂಗ್ ಹಬ್ಬಕ್ಕೆ ಮುಂಚೆ ಪರವಾಗಿಲ್ಲ ರೇಟು. ನಾವು ತೊಗೊಂಡೋಗಿ ಏನೋ 10 ರೂಪಾಯಿ ನಾವು ದುಡಿತಾ ಇದ್ರೆ, ಈಗ ನಾವು ತೊಗೊಂಡೋಗಿ ಮಾರೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅಷ್ಟು ರೇಟ್ ಇದೆ ಹೂವು. ಅಂದಾಜು ಎಷ್ಟಿದೆ? ಅಂದಾಜೆಲ್ಲ ಸಾಮಾನ್ಯ ಹೂವು ಅಂದರೆ 300 400 ಕೆ ಜಿ ಇದೆ. ನಾವು ತೊಗೊಂಡೋಗಿ ಕಟ್ಟಿ ಏನು ಮಾರೋದು? ಹೆಂಗೆ ಮಳ ಹಾಕೋದು ನಾವು? ಜನ ಬರೋರು ನಮ್ಮ ಹತ್ರ ಕೇಳ್ತಾರೆ, ಏನು ಇಷ್ಟು ದುಬಾರಿ ಬೆಲೆ ಹೇಳ್ತಾ ಇದ್ದೀರಾ, ನಾವು ಹೆಂಗೆ ತೊಗೊಳೋದು ಅಂತಾರೆ. ಅದಕ್ಕೆ ನಾವು ತಗೊಳ್ಳೇಬೇಕು, ವ್ಯಾಪಾರ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಬದುಕೋದು ನಮ್ಮ ಜೀವನನೇ ವ್ಯಾಪಾರ. ನಾವು ತಗೊಳ್ಳೇಬೇಕು. ಅವ್ರು ಏನು ರೇಟ್ ಹೇಳ್ತಾರೆ ನಾವು ತಗೊಳ್ಳೇಬೇಕು. ಅದು ಯೋಚನೆ ಮಾಡ್ತಾಯಿದ್ರಿ, ತಗೊಳೋದ ಏನು ಮಾಡೋದು, ಈ ಯುಗಾದಿ ಹೆಂಗೆ ಕಳಿಯೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಹಬ್ಬ ಮಾಡ್ಬೇಕಂದ್ರೆ ಮುಂಚೆ ಆದರೆ ಸ್ವಲ್ಪ ಎಲ್ಲ ಕಡಿಮೆ ಇತ್ತು. ಇವಾಗ ಎಲ್ಲ ರೇಟ್ ಇದೆ, ಯಾವುದೂ ಕಡಿಮೆ ಇಲ್ಲ. ನಾವು ಏನು ತಗೊಳೋದು, ಏನು ಹಬ್ಬ ಮಾಡೋದು, ಏನು ಜೀವನ ಮಾಡೋದು, ಪ್ರತಿಯೊಂದು ಐಟಮು ಜಾಸ್ತಿ ಆಗಿದೆ. ಆದರೆ ನಮಗೆ ಯಾರಿಗೂ ಸಂಬಳ ಮಾತ್ರ ಜಾಸ್ತಿ ಆಗಿಲ್ಲ. ನಾವು ಏನು ದುಡಿತೀವಿ, ದಿನ ಕೂಲಿ ಇರ್ಬೋದು, ತಿಂಗಳ ಸಂಬಳ ಇರ್ಬೋದು, ಯಾವುದೇ ಇರ್ಬೋದು, ಅದು ಮಾತ್ರ ಜಾಸ್ತಿ ಆಗಿಲ್ಲ. ಇಲ್ಲಿ ನೋಡಿದ್ರೆ ತರಕಾರಿ ಜಾಸ್ತಿ, ಹೂವು ಜಾಸ್ತಿ, ಎಣ್ಣೆ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ. ಮತ್ತು ಸಂಬಳ ಮಾತ್ರ ಯಾರಿಗೂ ಜಾಸ್ತಿ ಆಗಿಲ್ಲ. ಒಂದು ಕಡೆ ಏರಿಕೆ ಮಾಡಬೇಕು, ಒಂದು ಕಡೆ ಸಂಬಳ ಜಾಸ್ತಿ ಮಾಡಬೇಕು, ಮಾಡಲೇಬೇಕು. ಅದಕ್ಕೆ ನಾವು 1000 ರೂಪಾಯಿನಲ್ಲಿ ಮಾಡೋದು ಇವಾಗ 500 ರೂಪಾಯಿನಲ್ಲಿ ಮಾಡಬೇಕಾಗತ್ತೆ. ಬಜೆಟ್ ಆ ಥರ ನಾವು ಚಿಕ್ಕ ಸ್ವಲ್ಪ ತಗೊಂಡು ನಾವು ಮಾಡಲೇಬೇಕು. ಹಬ್ಬ ಮಾಡ್ದಿರಂಗೆ ಇರೋಕ್ಕಾಗಲ್ಲ. ಹೌದು, ಇದು ಮಳ್ಳಿಗೆ ಹೂ ಕೂಡ 500 ರೂಪಾಯಿ ಅಂತ ಇದ್ದಾಳೆ. ಏನು ತಗೊತೀರಾ? ಇವಾಗ ಮನೇಲಿ 4 ಮಕ್ಳಿದ್ದಾರೆ ಅಂದರೆ ಬೇಕೇ ಬೇಕು. ಹೆಣ್ಮಕ್ಳು ಏನು ಇಟ್ಕೊತಾರೆ? 500 ರೂಪಾಯಿ ಅಂತಾರೆ. 500 ರೂಪಾಯಿ ಕೊಟ್ಟು ತೊಗೊಳಕ್ಕಾಗತ್ತಾ? ಈ ಥರ ಎಲ್ಲ ರೇಟ್ ಆಗಿದೆ. ಹಬ್ಬದ ವಾತಾವರಣ ಜಾಸ್ತಿ ಇದೆ. ಹೋದ ವರ್ಷದಕ್ಕಿಂತ ಈ ವರ್ಷನೇ ಜಾಸ್ತಿ ಅಂತ ಹೇಳ್ಬೋದು. ಆಗಿದೆ. ರೇಟ್ ಎಲ್ಲ ಜಾಸ್ತಿನೇ ಆಗಿದೆ. ಕಮ್ಮಿ ಮಾಡೋಂದ್ರೂ ಮಾಡಲ್ಲ, ಏನಿಲ್ಲ. ಆದ್ರೂ ಏನು ಚೌಕಾಸಿ ಮಾಡಿಕೊಂಡು ತೊಗೊಬೇಕಾಯ್ತದೆ ಹಬ್ಬ ಅಂದ್ಬಿಟ್ಟು. ಹೌದು, ಚೌಕಾಸಿ ಮಾಡಲೇಬೇಕು. ಅವ್ರಿಗೂ ಕೊಡ್ತಾರೆ, ನಾವು ತೊಗೋಬೇಕಾಯ್ತದೆ. ಒಂದು 20-10 ರೂಪಾಯಿ ಹೆಚ್ಚು ಕಮ್ಮಿ ಮಾಡಲೇಬೇಕಾಯ್ತದೆ ಅವ್ರೂ. ಯಾಕಂದರೆ ಅವ್ರಿಗೂ ಹಬ್ಬದ ಟೈಮ್ ಅಲ್ವಾ, ಅದಕ್ಕೆ ನೆನ್ನೆ ಕಷ್ಟ. ಅಯ್ಯೋ, ಈ ಜನ ಜಾಸ್ತಿ ತುಂಬ ಈ ಸಲ. ತುಂಬ ರಿಸ್ಕ್ ಆಗಿದೆ. ಹಬ್ಬಗಳು ಬರ್ತದೆ. ಹೌದೌದು ಹೇಳ್ತಾರೆ. ಆದರೂ ಅವರು ಹೆಚ್ಚು ಕಮ್ಮಿ ಮಾಡ್ಕೊಬೇಕು, ನಾವು ತೊಗೋಬೇಕಲ್ಲ ಹಬ್ಬ ಅಂದ್ಬಿಟ್ಟು ತೊಗೊಳ್ಳೇಬೇಕಾಯ್ತದೆ ಈ ಟೈಮಲ್ಲಿ ಮಾತ್ರ. ಹೌದು, ಮಾಡೋಕ್ಕೂ ಆಗಲ್ಲ, ಮಾಡದಿರೋಕ್ಕೂ ಆಗಲ್ಲ, ಹಂಗಾಗುತ್ತೆ ಈ ಟೈಮಲ್ಲಿ. ಮಾಡಲೇಬೇಕಾಗುತ್ತೆ. ಹೌದು, ಹೂವು ರೇಟ್ ಜಾಸ್ತಿ. ಎಲ್ಲ 300 400 ಹಂಗೆ ಹಾಕ್ತಾರೆ. ಮಲ್ಲಿಗೆ ಹೂವು 500 ಹಂಗೆಲ್ಲ. ಸಾವಂತಿಗೆ 300 ರೂಪಾಯಿ 400 ರೂಪಾಯಿ. ಚೆಂಡು ಹೂವು 100 ರೂಪಾಯಿ ಕೆ ಜಿ. ನಾವು ಮಾಡ್ತೀವಿ 50 ರೂಪಾಯಿ 100 ರೂಪಾಯಿ ಮಾಡ್ತೀವಿ. ಏನೋ ಆಯಿತು, ಹೋದ್ರೆ ಹೋಯ್ತು, ಹೇಳೋಕ್ಕಾಗಲ್ಲ. ಹೌದು, ಹೇಳೋಕ್ಕಾಗಲ್ಲ. ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಡೋದು ಅಷ್ಟೇ. ಹಾಕಿದ ಬಂಡವಾಳ ಆದರೆ ಎತ್ಕೋಬೇಕಲ್ವಲ್ಲ, ಮಾಡ್ಕೊತೀವಿ. ಎಲ್ಲ 100 ರೂಪಾಯಿ ಕೆ ಜಿ ಚೆಂಡು ಹೂವು. ನಾವು ಬರ್ತೀವಿ, ಹೊಲಿತೀವಿ, ನಮ್ಗೆ ಕೂಲಿ ಕೊಡ್ತಾರೆ, ಹೋಗ್ತೀವಿ ಅಷ್ಟೇ. ದಿನ 500 300 ಕೊಡ್ತಾರೆ. 500 ಎಲ್ಲ 300 400 ಕೊಡ್ತಾರೆ. ಮಾಡಿಬಿಟ್ಟು ಹೋಗ್ತೀವಿ.
ಬೇರೆ ಬರ್ತಾ ಇದೆ, ಹೆಂಗಿದೆ ರೇಟ್ ಈಗ ಹಬ್ಬದಲ್ಲಿ? ಸರ್ ಇವಾಗ ಹಬ್ಬ ಬರ್ತಾ ಇದ್ದಲ್ಲ, ಹೂವು ಬೆಲೆ ಎಲ್ಲ ಜಾಸ್ತಿ ಆಯಿತು. ವೈಟ್ ಕೆ ಜಿ ಅಂದರೆ 400 ರೂಪಾಯಿ 800 ರೂಪಾಯಿ ಇವತ್ತು ಬೆಲೆ. ಒಂದು ವಾರ ಮುಂಚೆನೇ 200 ರೂಪಾಯಿ 150 ರೂಪಾಯಿ ಸಿಗುತ್ತೆ. ಇವತ್ತು 500 ರೂಪಾಯಿ 400 ರೂಪಾಯಿ ಬೆಲೆ ಆಗಿತ್ತು. ಹಬ್ಬಕ್ಕೆ ಎಲ್ಲ ಜಾಸ್ತಿ ರಶ್ ಇದು, ಪೊಲೀಸರೆಲ್ಲ ಚೆಕಪ್ ಐತೆ. ಏನೋ ಚಪ್ಪಲ್ ಹುಡುಗರು ಹಂಗಂದು ಬರ್ತಾರಲ್ಲ, ಎಲ್ಲ ಪೊಲೀಸರು ಸೆಕ್ಯೂರಿಟಿ ಆಚೆಗರೆಲ್ಲ ಇದ್ದವರು ಬೇರೆ. ಫುಲ್ ಹೈ ಇದೆ ರೇಟ್ ಅಂತ, ಫುಲ್ ಹೈ ಇದೆ ಹಬ್ಬ. ಫುಲ್ ರೇಟ್ ಎಲ್ಲ ರೇಟು ಎಲ್ಲ. ಒಂದು ವಾರ ಮುಂಚೆನೇ ಎಲ್ಲ ಕಡಿಮೆ. ಇವು ಹಬ್ಬ ಐತಲ್ಲ, ಹಬ್ಬದಿಂದೆಲ್ಲ ರೇಟ್ ಜಾಸ್ತಿ ಆಯ್ತು. ನೀವು ಹೆಂಗೆ ಮಾಡ್ತಾ ಇದ್ದೀರಾ? ನಾನು ಕೂಲಿ ಸರ್. ಕೂಲಿ ಮಾಡ್ತಾ ಇದ್ದೀರಾ? ನಮಗೆ ಜೋಡಿ ಲೆಕ್ಕ ಪೀಸ್ ಲೆಕ್ಕ ಇದು ಸಂಬಳ ಡೈಲಿ ಎಷ್ಟು ಕೊಡ್ತಾರೆ? 1200 1300 ರೂಪಾಯಿ ಒನ್ ಡೇಗೆ. ಹಂಗೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಅವ್ರದ್ದೇ, ಯಜಮಾನ್ರದ್ದೇ, ಟೀ ಕಾಫಿ ಎಲ್ಲ ಅವ್ರದ್ದೇ. 1200 ರೂಪಾಯಿ 1300 ರೂಪಾಯಿ ಸಂಬಳ ಕೊಡ್ತಾರೆ ಡೈಲಿ, ದಿನ ಕೆಲಸ. ಸರ್ ವ್ಯಾಪಾರ ಎಲ್ಲ ಡಲ್ ಐತೆ. ತಗೊಳತ್ತವೆ ಡಿಮ್ಯಾಂಡು, ತಗೊಳತ್ತವೆ ಎಲ್ಲ 120 130 ರೂಪಾಯಿ ಅಸಲು. ಇಲ್ಲಿ ಮಾರಾಟ 100 ರೂಪಾಯಿ ಹೋಯ್ತಾ ಇಲ್ಲ, ವ್ಯಾಪಾರ ಇಲ್ಲ ಸರ್. ಹೋಗೋದು ಜನ ತಗೊಳ್ತಾ ಇಲ್ಲ. ಹಬ್ಬ ಬೇರೆ ಬಂತಲ್ವಾ? ಹೌದು ಹಬ್ಬ ಬಂತು, ವ್ಯಾಪಾರ ಇಲ್ಲ ಹಬ್ಬ ಆದ್ರೂ. ಫುಲ್ ರೇಟ್ ಜಾಸ್ತಿ ಆಗಿದೆ ಸರ್ ಕೊಂಡ್ಕೊಳತ್ತವೆ ಬೆಲೆ ಜಾಸ್ತಿ ಸರ್. ಕೊಂಡ್ಕೊಳತ್ತವೆಲ್ಲ ಬೆಲೆ ಡಿಮ್ಯಾಂಡು. ಇಲ್ಲಿ ಮಾರಾತವೆ ಡೌನು. ಜನ ತಗೊಂಡ್ರೆ ತಾನೇ 10 ರೂಪಾಯಿ ಜಾಸ್ತಿ ಮಾರೋಕ್ಕಾಗೋದು. ಈಗ ಬಂದು ಕೇಳಿದವರು ಹಾಕಪ್ಪ ಅಂದರೆ 10 ರೂಪಾಯಿ ಜಾಸ್ತಿ ಹೇಳ್ಬೋದು. ಕೇಳ್ಬಿಟ್ಟು ಮುಂದಕ್ಕೆ ಹೋದಾಗ ಜಾಸ್ತಿ ಮಾರೋಕ್ಕಾಗಲ್ಲ. ಆ ಥರ ಬೆಲೆ. ಹೆಂಗಿದೆ ಬಿಸ್ನೆಸ್? ಏನಿಲ್ಲ ಸರ್, ಅಲ್ಲೇ ಬಿಗ್ನೆಸ್ ಜನವರಿ ತಾವಿಂದಲೂ ಬಿಗ್ನೆಸ್ ಏನಿಲ್ಲ. ಜನವರಿ ತಾವಿಂದಲೂ ಬಿಗ್ನೆಸ್ ಇಲ್ಲ ಸರ್. ಫಸ್ಟು ಅಂದರೆ ಅಲ್ಲೇ ಒಂದು 3 ತಿಂಗಳಿಂದ ಮಳೆಗಳೇ ಏನಿಲ್ಲ, ಸಿಕ್ಕಾಪಟ್ಟೆ ಡಿಮ್ಯಾಂಡು. ತಗೊಳತ್ತವೆಲ್ಲ ಡಿಮ್ಯಾಂಡು, ಕೊಡೋತವ ಒಂದು ಸ್ವಲ್ಪ ಎಲ್ಲ ಜನ ಬೆಚ್ಚುತ್ತಾರೆ ಬೆಲೆ ಜಾಸ್ತಿ ಅಂದ್ಬಿಟ್ಟು. ಕೆಲವು ಜನ ಬೇಕೇ ಬೇಕು ಅಂದ್ಬಿಟ್ಟು ತಗೋತಾರೆ ಅಷ್ಟೇ. ಹಬ್ಬ ಮಾಡಬೇಕು, ಬೇರೆ ದಾರಿ ಇಲ್ಲ. ಹಾಂ ಕೂಡ ಸ್ವಲ್ಪ ಜನ ಹೂವು ತಗೊಂಡೋಗೋಸ್ಕರ ಚೌಕಾಸಿ. ಹೌದು ತಗೊಳತ್ತವೆ ಡಿಮ್ಯಾಂಡು. ಪಾಪ ಅವ್ರೇನು ಮಾಡ್ತಾರೆ? ಹಾಂ ಹೆಂಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್? ಪರವಾಗಿಲ್ಲ. ಅದು ಏನು ಹಬ್ಬ ವ್ಯಾಪಾರ ಅಲ್ವಾ, ಮಾಡಲೇಬೇಕು ಅಷ್ಟೇ. ಲಾಸ್ ಗೀಸ್ ಏನಿಲ್ಲ, ನಮ್ಮ ಕೂಲಿಗೇನು ಮೋಸ ಆಗಲ್ಲ. ಕೂಲಿಂಗ್ ಮೋಸ Feed Plus Karnataka.